ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ದೇವರ ಮಾತುಗಳಿಂದ ನಮ್ಮ ದಿನಚರಿಯನ್ನು ಪ್ರಾರಂಭಿಸುವುದು ನಮಗೆ ಎಷ್ಟೋ ಮೇಲುಕರವಾಗಿದೆ. ಆತನ ಸನ್ನಿಧಿಯನ್ನು ನಾವು ಅನುಭವಿಸುವ ಹಾಗೆ ಚಿಕ್ಕ ಪ್ರಾರ್ಥನೆ, ದೈವ ಧ್ಯಾನ ನಮ್ಮ ಹೃದಯಗಳನ್ನು ಪರಿಶುದ್ಧಪಡಿಸುತ್ತವೆ. ನಮ್ಮ ಹೃದಯಗಳನ್ನು ಶುಭ್ರಪಡಿಸಿ ದೇವರೊಂದಿಗೆ ಸಹವಾಸ ಮಾಡುವುದಕ್ಕಾಗಿ ಸಿದ್ಧ ಮಾಡುತ್ತವೆ. ಬನ್ನಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕಳವಳದಿಂದಿರುವಂತಹ ಈ ಲೋಕದಲ್ಲಿ ಕಳವಳ ತುಂಬಿಕೊಂಡಿರುವ ನಮ್ಮ ಹೃದಯದಲ್ಲಿ ಪ್ರಶಾಂತತೆಗಾಗಿ ಎದುರು ನೋಡ್ತಿದ್ದೇವೆ. ಮಾತನಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೇನ್. ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ದೆ ಮಾಡಿದೀರಾ ಪ್ರಿಯರೇ? ದಿನಾಲೂ ಒಂದಲ್ಲ ಒಂದು ಕಳವಳ ಇರುತ್ತೆ, ಹೌದಲ್ಲವೇ? ಯಾವುದೋ ಒಂದು ಗಲಿಬಿಲಿ ಎದ್ದ ಕೂಡಲೇ ಈ ದಿನ ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಅದು ಹೇಗೆ ಇದು ಹೇಗೆ ಎಂಬ ಸಮಸ್ಯೆಗಳಲ್ಲಿಯೇ ನಾವಿರ್ತೇವೆ. ದೇವರೊಂದಿಗೆ ಸಮಯ ಕಳೆಯುವಂಥದ್ದು ವ್ಯರ್ಥ ಅಲ್ಲ ಪ್ರಿಯರೇ. ಯಾವತ್ತೂ ಕೂಡ ಆತನ ಮಾತು ನಮ್ಮ ಹೃದಯಗಳನ್ನು ಸಂತೈಸುವಂಥದ್ದಾಗಿರುತ್ತವೆ. ದೈವ ಜ್ಞಾನವನ್ನು ನಾವು ಹೊಂದಿಕೊಳ್ತೇವೆ, ವಿವೇಚಿಸುವ ಜ್ಞಾನ ಹೊಂದಿಕೊಳ್ತೇವೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂದು ತಿಳಿದುಕೊಳ್ತೇವೆ. ದಾವೀದನ ಕೀರ್ತನೆಗಳನ್ನು ನಾವು ಓದುವಾಗ ಅನೇಕ ವಿಷಯಗಳನ್ನು ನಾವು ಕಲಿಯುವವರಾಗಿರ್ತೇವೆ. 131ನೆಯ ಕೀರ್ತನೆ ಓದುತ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳಿರಿ. ಯೆಹೋವನೇ, ನನ್ನ ಹೃದಯವು ಅಹಂಕಾರವುಳ್ಳದಲ್ಲ, ನನ್ನ ಕಣ್ಣುಗಳು ಸೊಕ್ಕಿನ ಕಣ್ಣುಗಳಲ್ಲ. ನನಗೆ ಅಸಾಧ್ಯವಾದ ಕಾರ್ಯಗಳಲ್ಲಿ ಕೈ ಹಾಕುವುದಕ್ಕೆ ಅಭ್ಯಾಸಿಸಿಕೊಳ್ಳುವವನು ಅಲ್ಲ. ನಾವು ಇದನ್ನು ಹೀಗೆಯೂ ಕೂಡ ಓದಬಹುದು. ಯೆಹೋವನೇ, ನನ್ನ ಹೃದಯವು ಅಹಂಕಾರವು ಇಲ್ಲದಂತೆ ಮಾಡು. ನನ್ನ ಹೃದಯದಲ್ಲಿ ಅಹಂಕಾರ ಇಲ್ಲದಂತೆ ಮಾಡು. ನನ್ನ ಕಣ್ಣುಗಳು ಸೊಕ್ಕಿನಿಂದ ನೋಡುವ ಕಣ್ಣುಗಳಾಗಿರಬಾರದು. ನನಗೆ ತಲುಪಲಾರದ ವಿಷಯಗಳಲ್ಲಿಯೂ ದೊಡ್ಡ ವಿಷಯಗಳಲ್ಲಿಯೂ ಕೈ ಹಾಕದಂತೆ ಅಭ್ಯಾಸಿಸಿಕೊಳ್ಳುವೆನು. ತಲುಪಲಾರದೇ ಇರುವವುಗಳಿಗೋಸ್ಕರ ನಾನು ಪ್ರಯಾಸ ಪಡುತ್ತಾ ಇಲ್ಲ. ಒಂದು ಚಿಕ್ಕ ಕಥೆ ಇದೆ ಪ್ರಿಯರೇ. ಒಮ್ಮೆ ಒಂದು ನರಿ ಆ ದ್ರಾಕ್ಷೆಯ ಗೊಂಚಲು ನೋಡಿತಂತೆ. ಬಹಳ ಚೆನ್ನಾಗಿವೆ ಅಂದಿತಂತೆ. ಆದರೆ ಅವು ಬಹಳ ಎತ್ತರ ಇದ್ವು. ಹಾರಿ 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 ಬಹಳ ಸಾರಿ ಅವುಗಳನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿ ಕೊನೆಗೆ ಸೊಂಟ ಮುರ್ಕೊಂಡಿತು. ಕೊನೆಗೆ ಏನು ಹೇಳ್ತದೆ ಗೊತ್ತಾ? ಛೀ, ಇವು ಕಹಿ ದ್ರಾಕ್ಷೆಯಾಗಿವೆ ಎಂದು ಹೇಳಿ ಹೋಯ್ತಂತೆ. ಅದಕ್ಕೆ ತಲುಪದೇ ಇರುವುದರಿಂದ, ಅದು ತಿನ್ನದೇ ಇರುವುದರಿಂದ ಅದು ಕಹಿ ದ್ರಾಕ್ಷೆ ಎಂದು ತಾನೇ ತೀರ್ಪು ತೀರಿಸಿತು. ಅಯ್ಯೋ, ನನಗೆ ತಲುಪಲಿಲ್ವಲ್ಲ, ಅವು ನನಗೆ ತಲುಪುವ ಹಾಗೆ ಮತ್ತೊಬ್ಬರ ಸಹಕಾರ ಕೋರಿಕೊಳ್ಳೋಣ, ಇಲ್ಲವೇ ತಲುಪುವವುಗಳಲ್ಲಿ ಆನಂದಿಸುತ್ತೇನೆ ಎಂಬ ಆಲೋಚನೆ ಈ ದಿನ ಬಹಳ ಜನರಿಗಿಲ್ಲ. ಒಂದೇ ಸಾರಿ ನಾವು ಉನ್ನತಕ್ಕೆ ಬರಲು ಪ್ರಯತ್ನಿಸ್ತೇವೆ. ಒಂದೇ ಸಮನೆ ದೊಡ್ಡ ಮನೆ ಕಟ್ಟಿಕೊಳ್ಳಬೇಕೆಂದು ಸಾಲ ಮಾಡಿ ಎಷ್ಟು ಜನ ತೊಂದರೆಗೊಳಗಾಗಿದ್ದಾರೆ ಗೊತ್ತಾ? ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಒಂದು 2 ವೀಲರ್ ಆಗಲಿ 4 ವೀಲರ್ ಆಗಲಿ ಈ ದಿನ ನಮಗೆ ಅವು ಕಂಪಲ್ಸರಿ ಆಗಿಬಿಟ್ಟಿವೆ, ತಪ್ಪದೇ ಬೇಕು ಪ್ರತಿಯೊಬ್ಬರ ಮನೆಯಲ್ಲಿ. ಯಾಕೆಂದರೆ ಹೊರಗೆ ಹೋಗೋದು ಮನೆಗೆ ಬರೋದು ಸರ್ವಸಾಧಾರಣ ಆಗಿದೆ. ಹಾಗಾಗಿ ನಮಗೆ ನಮ್ಮ ಕೆಲಸ ಮುಗಿಸಿಕೊಂಡು ಬರಬೇಕಾದ್ರೆ ಒಂದು ವಾಹನ ಬೇಕು. ಆದರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹ ವಾಹನವನ್ನು ಬಿಟ್ಟು ಅದು ಬಹಳ ಬೆಲೆಯುಳ್ಳದಾಗಿರಬೇಕು. ಎಲ್ಲರೂ ನನ್ನ ವಾಹನವೇ ನೋಡಬೇಕೆಂದು ಭಾವಿಸಿ ಸಾಮರ್ಥ್ಯಕ್ಕೆ ಮೀರಿ ಈ ಕಾರ್ ಕೊಂಡ್ಕೊಳ್ಳಲು ಈ ಲೋನ್ಗಳನ್ನು ಮಾಡಿ ಎಷ್ಟು ಜನ ತೊಂದರೆಗೊಳಗಾಗ್ತಿದ್ದಾರೆ ಗೊತ್ತಾ? ಯಾವುದೇ ಆಗಿರಲಿ, ಅದು ನಮ್ಮ ಸ್ಟೇಟಸ್ಸಿಗೆ ತಕ್ಕಷ್ಟಿದ್ರೆ ಸಾಕು ಪ್ರಿಯರೇ. ಈ ವಸ್ತ್ರಗಳ ಕುರಿತು ಕೂಡ ಕೆಲವರು ಬ್ರ್ಯಾಂಡೆಡೇ ಬೇಕನ್ನುತ್ತಾರೆ. ಅದೇ ವಸ್ತ್ರ ಅದೇ ಕೆಲಸ ಮಾಡುತ್ತೆ. ಆ ಬ್ರ್ಯಾಂಡಿನಿಂದ ಅದಕ್ಕೆ ಎಷ್ಟೋ ಹೆಚ್ಚು ಪಟ್ಟು ದುಡ್ಡು ಕಟ್ಟಬೇಕಾಗ್ತದೆ. ಎದಕ್ಕಾಗಿ? ದೊಡ್ಡಸ್ತಿಕೆಗಾಗಿ. ದೊಡ್ಡಸ್ತಿಕೆಗೆ ಹೋಗ್ಬಾರ್ದು ಪ್ರಿಯರೇ. ತಲುಪಲಾರದವುಗಳಿಗೋಸ್ಕರ, ದೊಡ್ಡ ದೊಡ್ಡ ಕಾರ್ಯಗಳಿಗೋಸ್ಕರ ಪ್ರಯಾಸ ಪಡಬಾರದು. ಅವುಗಳನ್ನೇ ಮಾಡಬೇಕು ಎಂಬ ಹಠ ಹಿಡಿಯಬಾರದು. ಬಹಳಷ್ಟು ಸಾರಿ ಅನೇಕ ಅನರ್ಥಗಳಿಗೆ ಕಾರಣ ಆಸೆಗಳು ಇರುವುದು ತಪ್ಪಲ್ಲ, ಆದರೆ ಅತ್ಯಾಸೆಗಳುಳ್ಳವರಾಗಿರೋದು, ಅನವಶ್ಯಕವಾದ ಆಸೆಗಳು, ಇತರ ಅಪೇಕ್ಷೆಗಳು ಮನುಷ್ಯರನ್ನು ಆಧ್ಯಾತ್ಮಿಕ ಜೀವಿತದಲ್ಲಿ ಅಡಗಿಸಿ ಬಿಡ್ತಿವೆ. ಬಿತ್ತುವವನ ಸಾಮ್ಯದಲ್ಲಿ ಯೇಸು ಹೇಳಿರುವ 3ನೆಯ ನೆಲ
ವಾಕ್ಯ ಕೇಳ್ತಾರೆ, ಅಂಗೀಕರಿಸುತ್ತಾರೆ, ಅವರ ಹೃದಯದಲ್ಲಿ ಅದು ಫಲಿಸುತ್ತದೆ. ಆದರೆ ಅವರೊಳಗಡೆ ಲೌಕಿಕ ವಿಚಾರಗಳು, ಅನೇಕ ಅಪೇಕ್ಷೆಗಳು, ಹಣದಾಸೆಗಳು ಎಂಬ ಮುಳ್ಳು ಪೊದೆಗಳು ಬೆಳೆಯುವುದರಿಂದ ಆ ವಾಕ್ಯವನ್ನು ಅಡಗಿಸಿ ಬಿಡ್ತವೆ. ಹೌದಲ್ಲವೇ? ಭಕ್ತಿಯಲ್ಲಿ ನೀವು ಮುಂದಕ್ಕೆ ಸಾಗುವಾಗ ನಿಮ್ಮ ಸಮಯವು ಎಷ್ಟೋ ಪ್ರಾಮುಖ್ಯವಾಗಿರುತ್ತೆ. ದೇವರ ಸಮಯವನ್ನು ಕೂಡ ಲೌಕಿಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಅತ್ಯಾಸಕ್ಕೆ ಒಳಗಾಗಿ, ಅನಾವಶ್ಯಕವಾದ ಸಂಪಾದನೆಗಳಿಗಾಗಿ ನೀವು ದುಡ್ಡು ಸಂಪಾದಿಸಲು ನೀವು ನಿಮ್ಮ ಸಮಯ ಉಪಯೋಗಿಸುವುದಾದರೆ, ದುಡ್ಡು ಸಂಪಾದಿಸಬೇಕೆಂಬ ಧ್ಯಾಸದಿಂದ ದೇವರ ಆಲಯ ನಿರ್ಲಕ್ಷ್ಯ ಮಾಡುವುದಾದರೆ, ಆತನ ಸನ್ನಿಧಿಯನ್ನು ಅಲಕ್ಷ್ಯ ಮಾಡುವುದರಿಂದ ನಷ್ಟ ಹೋಗುತ್ತೇವೆ. 2ನೇ ವಚನ ನೋಡಿರಿ. ನಾನು ನನ್ನ ಪ್ರಾಣವನ್ನು ನೆಮ್ಮದಿಗೊಳಿಸಿಕೊಂಡು ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿಕೊಂಡಿದ್ದೇನೆ. ಎಂತಹ ಒಳ್ಳೆಯ ಅನುಭವ ನೋಡಿ. ನಾನು ನನ್ನ ಪ್ರಾಣವನ್ನು ನೆಮ್ಮದಿಪಡಿಸಿಕೊಳ್ಳುತ್ತಿದ್ದೇನೆ, ನಾನು ಮನವೊಲಿಸಿಕೊಳ್ಳುತ್ತಿದ್ದೇನೆ. ಈ ದಿನಗಳಲ್ಲಿ ಬಹಳಷ್ಟು ಸಮಯದಲ್ಲಿ ಬೇರೆ ಯಾರೋ ಬಂದು ಮನವೊಲಿಸಬೇಕಾಗ್ತದೆ, ಬೇರೆ ಯಾರೋ ಬಂದು ನಮಗೆ ಮನವೊಪ್ಪಿಸಬೇಕಾಗ್ತದೆ. ನಾವು ಕೋಪಗೊಳ್ಳುವಾಗ ಕೋಪಗೊಳ್ಳಬೇಡಿ ಎಂದು ಹೇಳ್ತಾರಲ್ಲವೇ, ಹೀಗೆ ಮಧ್ಯವರ್ತಿಗಳಾಗಿ ಬರ್ತಾರೆ. ಕೆಲವೊಂದು ಸಾರಿ ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಾವು ನಮ್ಮ ಹಠ ಬಿಡಲ್ಲ. ಆದರೆ ನಿಮ್ಮ ಹೃದಯದಲ್ಲಿ ನೀವು ತಪ್ಪು ಎಂದು ತಿಳಿದುಕೊಂಡಾಗ, ನೀವು ನಿಮ್ಮ ಉದ್ರೇಕವನ್ನು, ನಿಮ್ಮ ಇಮೋಷನ್ಸ್ ಬದಲಾಯಿಸಿಕೊಳ್ತಿದ್ದೀರಿ ಎಂದು ತಿಳಿದುಕೊಳ್ಳುವಾಗ, ನಿಮ್ಮನ್ನು ನೀವು ಹತೋಟಿಯಲ್ಲಿಟ್ಟುಕೊಳ್ಳುವಂತಹ ವ್ಯಕ್ತಿಯಾಗಿರೋದಾದರೆ ನೀವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದುವ ವ್ಯಕ್ತಿಯಾಗಿರುತ್ತೀರಿ ಎಂದ ಅರ್ಥ. ದಾವೀದನು ಹೇಳ್ತಾನೆ, ನನ್ನ ಪ್ರಾಣವನ್ನು ನೆಮ್ಮದಿಪಡಿಸಿಕೊಳ್ತಿದ್ದೇನೆ ಎಂದು. ನಿಮಗೆ ಪ್ರಾಣ ಇದೆ ಎಂದು ನಿಮಗೆ ಗೊತ್ತಾ? ನಿಮ್ಮ ಪ್ರಾಣದೊಂದಿಗೆ ನೀವು ಮಾತಾಡಿಕೊಳ್ತಾ ಇದ್ದೀರಾ? ಐಶ್ವರ್ಯವಂತನು ನನ್ನ ಪ್ರಾಣವೇ ತಿನ್ನು ಕುಡಿ ಸುಖವಾಗಿರು ಎಂದು ಹೇಳಿ ಸಂತೋಷ ಪಡ್ತಿದ್ದಾನೆ ಈ ಲೌಕಿಕ ಕಾರ್ಯಗಳಲ್ಲಿ. ಆದರೆ ದಾವೀದನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯಬೇಡ. ಮತ್ತೊಂದು ಕಡೆ ದಾವೀದನು ಹೇಳ್ತಾನೆ, ನನ್ನ ಮನವೇ ನೀನ್ಯಾಕೆ ನನ್ನಲ್ಲಿ ಕುಗ್ಗಿ ಹೋಗಿದಿ, ನಿನ್ನ ದೇವರಲ್ಲಿ ನಿರೀಕ್ಷೆ ಇಡು ಅನ್ನುತ್ತಾನೆ. ಎಸ್, ನೀವು ಎಲ್ಲರೊಂದಿಗೆ ಮಾತಾಡ್ತಿದ್ದೀರಿ, ಎಲ್ಲರಿಗೂ ಹೇಳ್ತಾ ಇದ್ದೀರಿ, ಎಲ್ಲರಿಗೂ ನೆಮ್ಮದಿಗೊಳಿಸ್ತಾ ಇದ್ದೀರಿ, ಎಲ್ಲರಿಗೂ ಮನವೊಲಿಸ್ತಾ ಇದ್ದೀರಿ, ಎಲ್ಲರಿಗೂ ನ್ಯಾಯ ತೀರಿಸ್ತಾ ಇದ್ದೀರಿ, ಎಲ್ಲರಿಗೂ ಧೈರ್ಯ ಪಡಿಸುತ್ತಾ ಇದ್ದೀರಿ. ಆದರೆ ನಿಮ್ಮನ್ನು ನೀವು ಹತೋಟೆಯಲ್ಲಿಟ್ಕೊಳ್ತಾ ಇದ್ದೀರಾ, ನಿಮ್ಮ ಪ್ರಾಣವನ್ನು ನೆಮ್ಮದಿಪಡಿಸಿಕೊಳ್ಳುತ್ತಾ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವು ಮನವೊಲಿಸಿಕೊಳ್ಳುತ್ತಾ ಇದ್ದೀರಾ. ನಿಮಗೆ ಕೋಪ ಬರುವಾಗ ಇತರರಿಗೆ ಬಯ್ಯಬೇಕು ಎಂಬ, ದ್ವೇಷಿಸಬೇಕೆಂಬ ಯೋಚನೆ ಬಂದಾಗ, ಪರವಾಗಿಲ್ಲ, ನನ್ನನ್ನು ಕೂಡ ಅವರು ಸಹಿಸಿದಾರಲ್ಲವೋ, ನನ್ನ ಮನವೇ ಕೋಪಗೊಳ್ಳಬೇಡ ಎಂದು ಹೀಗೆ ನಿಮ್ಮ ಕೋಪ ಹತೋಟೆಯಲ್ಲಿಟ್ಕೊಳ್ತಾ ಇದ್ದೀರಾ. ನಿಮ್ಮ ಆಸೆಗಳನ್ನು ಹತೋಟೆಯಲ್ಲಿಟ್ಕೊಳ್ತಾ ಇದ್ದೀರಾ. ಅದು ನನಗೆ ಬೇಕಂದ್ರೆ ಬೇಕು ಎಂದು ಕೆಲವರು ಬಹಳ ಹಠ ಹಿಡಿಯುತ್ತಾರೆ. ಅದಕ್ಕೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ, ಸಾಲ ಮಾಡ್ತಾರೆ, ಯಾರ್ಯಾರಿಗೋ ಮೋಸ ಮಾಡ್ತಾರೆ, ಸಾಧ್ಯವಾದರೆ ಕೊಲ್ಲಲು ಕೂಡ ಪ್ರಯತ್ನಿಸುತ್ತಾರೆ. ನೋಡಿದ್ರಾ, ಹಣದ ಆಸೆ ಎಲ್ಲಾ ಕೆಟ್ಟತನಕ್ಕೆ ಮೂಲವಾಗಿದೆ. ಇತರರ ಅಪೇಕ್ಷೆಗಳು, ಲೋಕದಾಸೆಗಳು ನಮ್ಮನ್ನು ಹಾಳು ಮಾಡ್ತವೆ. ಪ್ರಿಯರೇ, ಎಲ್ಲವನ್ನೂ ಸಂಪಾದಿಸಿಕೊಂಡ ನಂತರ ಎಷ್ಟರ ಮಟ್ಟಿಗೆ ಅನುಭವಿಸ್ಲಿಕ್ಕಾಗತ್ತೆ? ನಿಮ್ಮ ಪ್ರಾಣವನ್ನು ನೆಮ್ಮದಿಪಡಿಸಿಕೊಳ್ಳಿರಿ. ಬೆಳಗ್ಗೆ ಎದ್ದ ಕೂಡಲೇ, ದೇವರೇ, ಈ ದಿನ ನನಗೆ ಬಹಳಷ್ಟು ಜನರ ಮೇಲೆ ಕೋಪ ಇದೆ, ಆದರೂ ಪರವಾಗಿಲ್ಲ ದೇವರೇ, ಅವರಿಗೇನೋ ಅನ್ನೋದೇ ಕ್ಷಮಿಸುವಂತೆ, ಸಹಿಸಿಕೊಳ್ಳುವಂತೆ ಸಹಾಯ ಮಾಡಿರಿ ಎಂದು ಹೀಗೆ ನಿಮ್ಮ ಮನಸ್ಸು ನೆಮ್ಮದಿಪಡಿಸಿಕೊಳ್ಳಿ. ಈ ದಿನ ಅನೇಕ ಕಾರ್ಯಗಳನ್ನು ಮಾಡಬೇಕು, ಅನೇಕ ವಸ್ತುಗಳನ್ನು ಕೊಂಡುಕೊಳ್ಬೇಕು. ದೇವರೇ, ಅಲ್ಲಿಗೆ ಹೋಗಿ ನಾನು ಇತರರನ್ನು ನೋಡಿ ಅವರಿಗಿರುವುದರಿಂದ ನನಗೂ ಬೇಕು ಎಂದು ಆಸೆ ಪಡದಂತೆ, ನನ್ನನ್ನು ನಾನು ನೆಮ್ಮದಿಪಡಿಸಿಕೊಳ್ಳುವಂತೆ ನನಗೆ ಸಹಾಯ ಮಾಡಿರಿ. ಇಂತಹ ಅನುಭವವುಳ್ಳವರು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾರೆ. ಪ್ರಿಯರೇ, ನನ್ನ ಪ್ರಾಣವನ್ನು ನೆಮ್ಮದಿಪಡಿಸಿಕೊಳ್ತಿದ್ದೇನೆ, ಮನವೊಲಿಸಿಕೊಳ್ತಿದ್ದೇನೆ. ಎದೆ ಹಾಲು ಬಿಟ್ಟಂತಹ ಮಗು ತಾಯಿಯ ಬಳಿಯಲ್ಲಿದ್ದಂತೆ, ಇಲ್ಲವೇ ಎದೆ ಹಾಲು ಬಿಟ್ಟ ಮಗುವಿನಂತೆ ನನ್ನ ಮನಸ್ಸು ನನ್ನಲ್ಲಿ ಇದೆ. ಎಂತಹ ಉದಾಹರಣೆ ಹೇಳಿದಾನೆ ನೋಡಿ. ಹಸುಕೂಸು ಅಂದರೆ ಎದೆ ಹಾಲು ಬಿಟ್ಟ ಕೂಸು ತಾಯಿಯ ಬಳಿಯಲ್ಲಿ ಇದ್ದಂತೆಯೇ. ಹಸುಕೂಸು ಹಾಲು ಕುಡಿಯುವುದಕ್ಕಾಗಿ ಅಳುತ್ತದೆ. ಆ ತಾಯಿ ಅದಕ್ಕೆ ಹಾಲು ಕುಡಿಸಿದಾಗ 1 ಗುಟುಕು 2 ಗುಟುಕು ಹಾಲು ಕುಡಿಯುತ್ತೆ ಆ ಮಗು ಅಷ್ಟೇ. ಅದರ ಕ್ವಾಂಟಿಟಿ ಬಹಳ ಕಡಿಮೆ ಆ ಮಗುವಿಗೆ ತಾಯಿಯ ಹಾಲು. ಆ ಹಸುಕೂಸು ತಾಯಿಯ ಹಾಲು ಕುಡಿದ ತಕ್ಷಣವೇ ಮಗುವಿನ ಹೊಟ್ಟೆ ತುಂಬುತ್ತೆ, ಹಾಯಾಗಿ ನಿದ್ರೆ ಹೋಗುತ್ತೆ. ಆ ತಾಯಿಯ ಮೇಲೆ ಒರಗಿಕೊಂಡು ಪ್ರಶಾಂತವಾಗಿಯೇ ಇರುತ್ತೆ ಹೊರತು, ಹೊಟ್ಟೆ ತುಂಬಿದ ನಂತರ ಮಮ್ಮಿ ಮತ್ತೆ ಸಾಯಂಕಾಲ ಕುಡಿಸುವಿಯಾ, ಬೆಳಗ್ಗೆ ಕುಡಿಸುವಿಯಾ, ಬಾಟಲ್ನಲ್ಲಿ ಹಾಲು ಹಿಡಿದಿಟ್ಟಿದೀಯಾ, ಎಷ್ಟು ದಿನಗಳವರೆಗೂ ಹಾಲು ಕುಡಿಸುತ್ತಿ, ಯಾವಾಗ್ಲೂ ಹಾಲು ಕುಡಿಸುವಿಯಾ, ಸ್ವೀಟ್ ತಿನ್ನಿಸೋದಿಲ್ವೋ ಎನ್ನುವಂತೆ ಬೇರೆ ಏನಾದ್ರೂ ಆ ಮಗು ಕೇಳುತ್ತದೋ?
ಆ ಹಾಲು ಕುಡಿದರೆ ಪ್ರಶಾಂತವಾಗಿ ನಿದ್ರೆ ಹೋಗುತ್ತೆ. ಹಾಗೆ ದೇವರು ನಮ್ಗೇನ್ ಕೊಟ್ಟಿದ್ದಾರೋ ಆ ವಿಷಯದಲ್ಲಿ ಸಂತೋಷದಿಂದ ಥ್ಯಾಂಕ್ ಯು ಜೀಸಸ್ ಅನ್ನುವುದಾದರೆ ನೀವು ನೆಮ್ಮದಿಯಿಂದ ಇರುವವರಾಗಿರ್ತೀರಿ. ಕರ್ತನು ಕೊಟ್ಟಿರುವುದನ್ನು ನೋಡಿ ಇಷ್ಟೇನಾ ಎಂದು, ಇದು ಬೇಡ ನನಗೆ ಅದು ಬೇಕು ಎಂದು ಬೇಡುವ ವ್ಯಕ್ತಿಯಾಗಿರೋದಾದ್ರೆ ನಿರಾಶೆ ನಿರುತ್ಸಾಹದಲ್ಲಿಯೇ ಇರ್ತೀರಿ. ಹಾಗಲ್ಲ ಪ್ರಿಯರೇ, ತಾಯಿಗೆ ಗೊತ್ತಿಲ್ಲವೋ ಮಗುವಿಗೆ ಎಷ್ಟು ಹಾಲು ಬೇಕೆಂದು, ಯಾವಾಗ ಹಾಲು ಬೇಕೆಂದು, ಮತ್ತೆ ಬೇಕಾದಾಗ ಕೊಡಬೇಕೆಂದು ಗೊತ್ತಿಲ್ಲವೋ? ಆ ತಾಯಿ ಮಗುವಿನ ಹಸುವೆ ತೀರಿಸುವುದಕ್ಕಾಗಿ, ಆ ಮಗುವನ್ನು ಸಂತೈಸುವುದಕ್ಕಾಗಿ ಯಾವಾಗಲೂ ತಾಯಿಯ ದೃಷ್ಟಿ ಮಗುವಿನ ಮೇಲೆಯೇ ಇರುತ್ತೆ ಅಲ್ಲವೋ? ಹಾಗೇ ನಮ್ಮ ಪರಲೋಕದ ತಂದೆ ಆತನ ಮಕ್ಕಳಾದ ನಮ್ಮ ಮೇಲೆಯೇ ತನ್ನ ದೃಷ್ಟಿಯನ್ನು ಆತನು ಇಟ್ಟಿದ್ದಾನೆ. ನಮ್ಮನ್ನು ನೋಡುತ್ತಲೇ ಇದ್ದಾರೆ. ಆತನು ನಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತೇನೆ ಅನ್ನುತ್ತಿದ್ದಾರೆ. ಯೆಹೋವ ಈರೇ, ಆತನೇ ನಿಮ್ಮ ಎಲ್ಲಾ ಅಗತ್ಯತೆ ನೋಡಿಕೊಳ್ತಾನೆ. ನೀವ್ಯಾಕೆ ಚಿಂತಿಸುತ್ತೀರಿ? ನಿಮಗೆ ಯಾವ ಸಮಯದಲ್ಲಿ ಯಾವುದು ಬೇಕಾಗಿದೆಯೋ ಅದನ್ನು ಆತನು ಕೊಡುತ್ತಾನೆ. ಮತ್ತೇನು, ದೇವರು ಅಲ್ಪ ಸ್ವಲ್ಪ ಕೊಡ್ತಾರೆ ಅಂತೀರಾ? ಆತನೇನಾದರೂ ಹಣ ಇಲ್ಲದವನಾಗಿದ್ದಾನೋ, ಶಕ್ತಿ ಇಲ್ಲದವನಾಗಿದ್ದಾನೋ, ಬಲ ಇಲ್ಲದವನಾಗಿದ್ದಾನೋ, ಲೌಕಿಕ ತಂದೆಯಂತಿದ್ದಾನೋ? ಆತನು ಏನೇ ಕೊಡುವಾಗ ದಿ ಬೆಸ್ಟ್, ಉತ್ತಮವಾದದ್ದನ್ನು ನಮಗೆ ಕೊಡ್ತಾರೆ ಪ್ರಿಯರೇ. ಶ್ರೇಷ್ಠವಾದದ್ದನ್ನೇ ನಮಗೆ ಕೊಡ್ತಾನೆ ಆತನು. ಆತನು ದೊಡ್ಡ ದೇವರಾಗಿದ್ದಾರೆ. ಪರಲೋಕ ಸರ್ವೈಶ್ವರ್ಯ ನಮಗೆ ಅನುಗ್ರಹಿಸಲು ಸಿದ್ಧನಾಗಿದ್ದಾರೆ. ನೀವು ನಿಜವಾಗಲೂ ದೇವರಲ್ಲಿ ನಂಬಿಕೆ ಇಡೋದಾದರೆ ನೀವು ಪ್ರಶಾಂತವಾಗಿರುತ್ತೀರಿ. ಈ ಭಕ್ತನು ಹೇಳ್ತಾನೆ, ತಾಯಿಯ ಎದೆಹಾಲು ಕುಡಿಯುವ ಮಗು ತಾಯಿಯ ಬಳಿಯಲ್ಲಿ ಇದ್ದಂತೆಯೇ ನನ್ನ ಪ್ರಾಣವು ಹಾಯಾಗಿದೆ ಅನ್ನುತ್ತಾನೆ. ಗೊಂದಲವಾಗಿಲ್ಲ ನನ್ನ ಪ್ರಾಣ, ಚಿಂತಿಸುತ್ತಾ ಇಲ್ಲ ನನ್ನ ಪ್ರಾಣ, ಆತುರ ಪಡ್ತಾ ಇಲ್ಲ. ಈ ಅಂತ್ಯ ದಿನಗಳಲ್ಲಿ ಇಂತಹ ಭಕ್ತಿಯನ್ನು ನಾವು ಕಲಿತುಕೊಳ್ಳೋಣ. ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಹೊಂದೋಣ. ನಿಮಗೆ ಎಷ್ಟೋ ವಿಷಯಗಳನ್ನು ಕೊಟ್ಟಿದ್ದಾರೆ ದೇವರು, ಅದನ್ನು ನೀವು ನೋಡಿಕೊಳ್ತಿಲ್ಲ. ನನಗಿನ್ನೂ ಅದು ಬೇಕು ಅನ್ನುತ್ತಾ ಇದ್ದೀರಿ. ನಿಮಗಿರುವಂತಹ ಆ ಒಂದು ಡಬಲ್ ಬೆಡ್ರೂಮ್ ಮನೆ ಇಲ್ಲವೇ ಫ್ಲ್ಯಾಟ್ ದೇವರು ಕೊಟ್ಟಿದ್ದಾರಲ್ಲವೇ? ಅಯ್ಯೋ, ಸಿಂಗಲ್ ಬೆಡ್ರೂಮ್ ಮನೆ ಇಲ್ಲದವರು ಕೂಡ ಇದ್ದಾರಲ್ಲವೋ? ಗುಡಿಸಿಲಿನಲ್ಲಿ ಇದ್ದವರು ಕೂಡ ಇದ್ದಾರಲ್ಲವೋ? ಇನ್ನೂ ಡೇರೆಗಳಲ್ಲಿ ರೋಡ್ ಮೇಲೆ ಬದುಕುವವರು ಕೂಡ ಇದ್ದಾರಲ್ಲವೋ? ಅಮೆರಿಕದಂತಹ ದೇಶದಲ್ಲಿ ಕಾರೇ ಮನೆಯನ್ನಾಗಿ ಮಾಡಿಕೊಂಡು ಕಾರ್ ಒಳಗೆ ವಾಸವಾಗಿದ್ದಾರಂತೆ. ದೇವರು ನಿಮಗೆ ಕೊಟ್ಟಿರುವವುಗಳಿಗಾಗಿ ಕೃತಜ್ಞತೆ ಉಳ್ಳವರಾಗಿರೋದಾದ್ರೆ ಬೇರೆಯವರಿಗಿರುವ ಮೆಡಲ್ಸ್ಗಳ ಮೇಲೆ ನಿಮಗೆ ಆಸೆ ಇರೋದಿಲ್ಲ. ಎಷ್ಟು ದೊಡ್ಡ ಮನೆ ಕಟ್ತೇವೋ ಅಷ್ಟೊಂದು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆಂದು, ಅಷ್ಟು ದೊಡ್ಡ ಮನೆ ನೀವು ಶುಭ್ರಪಡಿಸಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡಬೇಕೆಂದು, ಖರ್ಚು ಮಾಡಬೇಕೆಂದು ನಿಮಗೆ ಗೊತ್ತಿಲ್ಲವೋ? ಗೊತ್ತು. ಯಾವುದು ಯಾವಾಗ ಎಷ್ಟು ಬೇಕಾಗ್ತದೋ ಅಷ್ಟೊಂದು ದೇವರು ಕೊಡ್ತಾರೆ. ದೇವರು ಕೊಟ್ಟಿರುವುದರಲ್ಲಿ ತೃಪ್ತರಾಗಿರೋದಾದ್ರೆ ದೇವರು ಅತ್ಯಧಿಕವಾಗಿ ಆಶೀರ್ವದಿಸ್ತಾರೆ. ನಿಮ್ಮ ಪ್ರಾಣವನ್ನು ನೆಮ್ಮದಿಪಡಿಸಿಕೊಳ್ಳಿರಿ. ಎಂತಹ ವಸ್ತ್ರ ಧರಿಸಿದ್ದೀರಿ ಎನ್ನುವುದರ ಮೇರೆಗೆ ಅಲ್ಲ, ಯಾವ ಬ್ರ್ಯಾಂಡ್ ಧರಿಸಿದ್ದೀರಿ ಎನ್ನುವುದರ ಮೇರೆಗೆ ಅಲ್ಲ, ನಿಮ್ಮ ಕ್ಯಾರೆಕ್ಟರ್ ಮೇರೆಗೆ ಮನುಷ್ಯರು ನಿಮಗೆ ಹೆಚ್ಚು ಬೆಲೆ ಕೊಡ್ತಾರೆ. ನಿಮ್ಮ ಪ್ರವರ್ತನೆಯ ಮೇರೆಗೆ ಮನುಷ್ಯರು ನಿಮಗೆ ಬೆಲೆ ಕೊಡ್ತಾರೆ. ನಿಮ್ಮ ಒಂದು ಮಾತಿನ ಶೈಲಿ ಮತ್ತು ನಿಮ್ಮ ಪ್ರವರ್ತನೆಯ ನಿಮಿತ್ತ ನಿಮ್ಮನ್ನು ಗೌರವಿಸುತ್ತಾರೆ. ಹಾಗಾಗಿ ದೇವರು ನಿಮಗೆ ಏನೆಲ್ಲ ಕೊಟ್ಟಿದ್ದಾರೋ ಅದರಲ್ಲಿ ತೃಪ್ತರಾಗಿರಿ. ಕೊನೆಯದಾಗಿ ನೋಡಿರಿ, ಇಸ್ರಾಯೇಲೇ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ನಿಮ್ಮಲ್ಲಿ ಯಾರಾದರೂ ಇಸ್ರಾಯೇಲ್ ಎಂಬ ಹೆಸರುಳ್ಳವರಾಗಿರ್ಬೋದೇನೋ? ಇಲ್ಲವಾದರೆ ನಿಮ್ಮ ಹೆಸರೇ ಅಲ್ಲಿಟ್ಕೊಳ್ರಿ. ಇಂದಿನಿಂದ ಯುಗ ಯುಗಕ್ಕೂ, ಅಂದರೆ ನಿತ್ಯವೂ ಯೆಹೋವನನ್ನೇ ನಿರೀಕ್ಷಿಸುತ್ತೇನೆ. ನನ್ನ ಜೀವಿತದಲ್ಲಿ ನಾನು ರಕ್ಷಣೆ ಹೊಂದಿದ ದಿನದಿಂದ ಇಂದಿನವರೆಗೂ ನನ್ನ ಆಸೆಯಲ್ಲ ನನ್ನ ದೇವರ ಮೇಲೆ ಇದೆ. ನನ್ನ ಎಲ್ಲಾ ನಿರೀಕ್ಷೆ ಆತನ ಮೇಲೆ ಇದೆ. ನನ್ನ ಸಹಾಯ ಆತನ ಮೇಲಿದೆ. ನನ್ನ ಒಂದು ಬಲವು ಆತನೇ ಆಗಿದ್ದಾನೆ. ನನಗೆ ಬೇಕಾದವುಗಳನ್ನೆಲ್ಲ ಆತನೇ ಕೊಡ್ತಾನೆ ಎಂಬ ನಂಬಿಕೆ ಇದೆ. ಆತನು ಆಸೆಗಳನ್ನು ಪೂರೈಸುವಾತನು, ಅವಶ್ಯಕತೆಗಳನ್ನು ಒದಗಿಸುವಾತನು. ಅನವಶ್ಯಕವಾದಂತಹ ಲೌಕಿಕ ಕೆಲಸಗಳಲ್ಲಿ, ಲೌಕಿಕ ಕಾರ್ಯಗಳಲ್ಲಿ ತಲುಪಲಾರದವುಗಳಿಗಾಗಿ, ಸಿಗಲಾರದವುಗಳಿಗಾಗಿ ಪ್ರಯಾಸ ಪಡುತ್ತಾ ಭಕ್ತಿಯನ್ನು ಕಳೆದುಕೊಳ್ಳಲಾರದೆ ಮನಸ್ಸು ನೆಮ್ಮದಿಪಡಿಸಿಕೊಂಡು ದೇವರಲ್ಲಿ ಆನಂದಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ಈ ಉದಯಕಾಲ ಸಮಯದಲ್ಲಿ ಯಾರ್ಯಾರು ಎಲ್ಲಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೆಂದು ನಿಮಗೆ ಗೊತ್ತು. ಕೆಲವರು ಇತರ ದೇಶದಲ್ಲಿದ್ದುಕೊಂಡು ಬೇರೊಂದು ಸಮಯದಲ್ಲಿ ಈ ಒಂದು ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾಗಿಯೂ ಪರಿಶುದ್ಧಾತ್ಮ ದೇವರೇ, ನಮ್ಮೆಲ್ಲರ ಹೃದಯಗಳಲ್ಲಿ ಕಾರ್ಯ ಮಾಡಿರಿ. ಅತ್ಯಾಸಕ್ಕೆ ಒಳಗಾಗಿ ಅನವಶ್ಯಕವಾದ ಚಿಕ್ಕಲ್ಲಿ ಬಿದ್ದು ಈಗಾಗಲೇ ಸಾಲದಲ್ಲಿ, ಹೋರಾಟದಲ್ಲಿ, ಅನವಶ್ಯಕವಾದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡವರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಘೋಷಿಸುತ್ತೇವೆ. ನಿಮ್ಮಲ್ಲಿ ನಿರೀಕ್ಷೆ ಇಡಲು, ನಿಮ್ಮಲ್ಲಿ ನೆಮ್ಮದಿಯಾಗಿರಲು, ನಿಮ್ಮ ಮೇಲೆಯೇ ಆಸೆ ಇಟ್ಟುಕೊಳ್ಳಲು
ನಮಗೆ ಸಹಾಯ ಮಾಡಿರಿ. ಆಕಾಶ ಪಕ್ಷಿಗಳನ್ನು ಪೋಷಿಸುವ ದೇವರು ನಮ್ಮನ್ನು ಪೋಷಿಸುವುದಿಲ್ಲೋ ನಮ್ಮ ಪ್ರತಿ ಅವಶ್ಯಕತೆಗಳನ್ನು ನಿಮ್ಮ ಐಶ್ವರ್ಯಕ್ಕೆ ತಕ್ಕಂತೆ ತೀರಿಸುತ್ತೀರೆಂದು ನಂಬಿ ನೆಮ್ಮದಿಯುಳ್ಳವರಾಗಿ ಜೀವಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹಾಯ ಸಹವಾಸವು ಕರ್ತನ ನಾಮದಲ್ಲಿ ಕೂಡಿಬಂದು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವಂತಹ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನೀವು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಮಾತ್ರವೇ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಈ ನಂಬರಿಗೆ ಫೋನ್ ಮಾಡಬೇಡಿರಿ, ಎತ್ತಿಲ್ಲ ಎಂದು ಬಾಧೆ ಪಡಬೇಡಿ. ನಿಮ್ಮ ಪ್ರತಿಯೊಂದು ಭಾರಕ್ಕಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನಿಮ್ಮಲ್ಲಿ ಅನೇಕರಿಗೆ ದೇವರು ಉತ್ತರ ಕೊಟ್ಟಿದ್ದಾರೆಂದು ತಿಳಿಯಪಡಿಸಿದ್ದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಬಟನ್ ಒತ್ತಿ ಶೇರ್ ಮಾಡುವುದನ್ನು, ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.